ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ತುಂಬ ದಿನ ಆದಮೇಲೆ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಇವತ್ತು ಮೀನು ಫ್ರೈ ಮಾಡ್ತಾಯಿದ್ದೀನಿ. ಇದು ನಮ್ಮ ಸೂಳೆಕೆರೆ ಸೈಡಲ್ಲಿ ಸಿಗೋವಂಥ ಒಂದು ಜಿಲೇಬಿ ಮೀನು ಅಂತ ಕರಿತೀವಿ ಇದನ್ನು. ಸೊ ಈ ಮೀನಿಂದು ಫ್ರೈ ತುಂಬ ರುಚಿಯಾಗಿರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಅಕ್ಕಿ ಹಿಟ್ಟು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣಿನ ರಸ ಚೆನ್ನಾಗಿ ಹಿಂಡ್ಕೊಳ್ಳಿ. ನೆಕ್ಸ್ಟು 1 ಮೊಟ್ಟೆ. ನೀರು ಹಾಕ್ತೇನೆ ಈ ಬಾಣಲಿನೇ ಜಾರು ಕೈಯೇ ಬ್ಲೇಡು ಅಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಈ ಮಸಾಲೆಗೆ ಒಂದೊಂದೇ ಮೀನನ್ನ ಹಾಕಿ ಚೆನ್ನಾಗಿ ಮೆತ್ತಾ ಹೋಗಿ ಅದಕ್ಕೆ ಹೊಟ್ಟೆ ಕೊರಳು ಏನು ಬಿಡಬಾರ್ದು, ಅದ್ರ ತಲೆ ಬುಲ್ಡೆ ಎಲ್ಲನೂ ಕೂಡ ಚೆನ್ನಾಗಿ ನೀವು ಮೆತ್ತಬೇಕು. ಅದಕ್ಕೆ ಎಲ್ಲ ಕಡೆ ಮಸಾಲೆ ಅಂಟಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇದನ್ನು ಹಂಗೆ ಬಿಟ್ಬಿಡಿ ಮ್ಯಾರಿನೇಷನಾಗಿ. ಬಾಣಲಿ ಚಿಕ್ಕದಿತ್ತು ಅಂದರೆ ಒಂದೊಂದೇ ಮೀನು ಹಾಕಿ, ದೊಡ್ಡದಿತ್ತು ಅಂದರೆ 2-3 ಒಮ್ಮೆಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಒಳಗೂ ಬೇಯುತ್ತೆ, ಹೊರಗೂ ಬೇಯುತ್ತೆ. ಇಲ್ಲ ಅಂತಂದರೆ ಬರೀ ಹೊರಗೆ ಮಾತ್ರ ಬೆಂದು ಒಳಗಡೆ ಮೀನು ಚೆನ್ನಾಗಿ ಬೇಯೋದಿಲ್ಲ. ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಕರೀರಿ, ಬೇಕಾದ್ರೆ ಟೈಮ್ ಆದರೂ ಪರವಾಗಿಲ್ಲ. ಸೊ ಈ ರೀತಿ ನೋಡಿ ಯಾವ ರೀತಿ ಹಿಡಿತಾ ಇದೆ. ಮ್ಯಾರಿನೇಷನ್ಗೆ ಒಂದು 20 ನಿಮಿಷ ಯಾಕೆ ಬಿಡಬೇಕು ಅಂದರೆ ಇದಕ್ಕೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ, ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಅದು ಎಣ್ಣೆಗೆ. ಸೊ ಚೆನ್ನಾಗಿ ಮೀನು ಜೊತೆಗೆ ಅದು ಚೆನ್ನಾಗಿ ಬೇಯುತ್ತೆ. ಸೊ ಈ ರೀತಿ ಚೆನ್ನಾಗಿ ಬೇಯಿಸಿದರೆ ನೋಡಿ ಯಾವ ರೀತಿ ಕಾಣ್ತಾ ಇದ್ದಂಗೆ ಕಲ್ಲರು, ಯಾವುದೇ ಥರ ಕಲ್ಲರ್ ಆ್ಯಡ್ ಮಾಡೇ ಇಲ್ಲ ನಾವು, ಆದರೆ ಎಷ್ಟು ಚೆನ್ನಾಗಿ ಕಲ್ಲರ್ ಕಾಣ್ತಾ ಇದೆ ಅಂತ. ಅದಕ್ಕೆ ಮೇನ್ ಏನಪ್ಪ ಅಂತಂದರೆ ಖಾರದ ಪುಡಿನೇ. ಖಾರದ ಪುಡಿ ಕಲ್ಲರ್ ಚೆನ್ನಾಗಿ ಹೊಂದಿತು ಅಂದರೆ ಈ ರೀತಿ ಔಟ್ಪುಟ್ ಬರುತ್ತೆ, ನೋಡೋಕ್ಕೂಳೆ ಸಖತ್ತಾಗೂ ಇರುತ್ತೆ. ಈ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಈ ರೀತಿ ಬೆಣ್ಣೆ ಬಂದಂಗೆ ಬರುತ್ತೆ ನೋಡಿ ಮಾಂಸ ಅದ್ರದ್ದು ಕಿತ್ತರೆ, ಅಷ್ಟು ಚೆನ್ನಾಗಿ ರುಚಿಯಾಗಿದೆ ಅದು ಮಾತ್ರ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.